ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಚಿರು ಕನ್ನಡ ಬ್ಲಾಗ್ಗೆ ಸ್ವಾಗತ. ನಾನು ನಿಮ್ಮ ರಕ್ಷಿತಾ ನಾಗರಾಜ್. ಎಲ್ಲರೂ ಹೇಗಿದ್ರಿ? ಎಲ್ಲರೂ ಚೆನ್ನಾಗಿದ್ದೀರಿ ಅಂತ ಭಾವಿಸ್ತಾ ಇದ್ದೀನಿ. ಇವತ್ತು ಉತ್ತರ ಕರ್ನಾಟಕದ ಸ್ಟೈಲ್ನಲ್ಲಿ ಯಾವ ರೀತಿ ಬದನೆಕಾಯಿ ಎಣ್ಗಾಯಿ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ತಡ ಮಾಡೋದು ಬೇಡ, ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ನೋಡಿ, ಈ ಥರ ಒಂದು ಪಾತ್ರೆಯಲ್ಲಿ, ದೊಡ್ಡ ಪಾತ್ರೆಯಲ್ಲಿ ನೀರು ಹಾಕ್ಕೊಂಡಿದ್ದೀನಿ. ಅದಕ್ಕೆ ಉಪ್ಪು ಹಾಕ್ಕೊಂಡ್ರೆ ಯಾವ ಬದನೆಕಾಯಿ ಕಂದು ಬರಲ್ಲ ಅಂತ ಹೇಳ್ಬಿಟ್ಟು ಉಪ್ಪು ಹಾಕ್ಕೊಂಡು ಇಟ್ಕೊಂಡಿದ್ದೀನಿ. ನೀವು ಸಹ ಇದೇ ರೀತಿಯಲ್ಲಿ ಮಾಡ್ಕೊಬೋದು. ನಾನು ಇಲ್ಲಿ ಒಂದು 3 ಜನಕ್ಕೆ ಮಾಡ್ತಾಯಿದ್ದೀನಿ. ನೀವು ಕ್ವಾಂಟಿಟಿನ ನೀವು ಬೇಕಾದ್ರೆ ಜಾಸ್ತಿ ಮಾಡ್ಕೊಬೋದು. ಜಾಸ್ತಿ ಜನ ಇದ್ದರೆ ಜಾಸ್ತಿನೇ ಹಾಕೊಬೋದು, ಇಲ್ಲ ಕಮ್ಮಿ ಇದ್ದರೆ ಕಮ್ಮಿ ಮಾಡ್ಕೊಬೋದು. ನೋಡಿ, ನಾನು ಒಂದು ಇದರಲ್ಲಿ 4 ಹೋಳುಗಳಾಗಿ ಮಾಡಿ ನೀರಲ್ಲಿಟ್ಟಿದ್ದೀನಿ. ನಾನು ಒಂದು 10ರಿಂದ 15 ಬೆಳ್ಳುಳ್ಳಿನ ತೊಗೊಂಡಿದ್ದೀನಿ, ಮತ್ತು ಒಂದು ಸ್ವಲ್ಪ ಕೊಬ್ಬರಿನ ತೊಗೊಂಡಿದ್ದೀನಿ. ಯಾಕಂದರೆ ಸ್ವಲ್ಪ ಗಟ್ಟಿ ಬರಬೇಕಲ್ವ ಪಲ್ಯ, ಹಾಗಾಗಿ ಸ್ವಲ್ಪ ಕೊಬ್ಬರಿನ ತೊಗೊಂಡಿದ್ದೀನಿ. ಅಂದರೆ ಒಂದು ಕೈ ಹಿಡಿಯೋಷ್ಟು ಕೊಬ್ಬರಿನ ಸಣ್ಣದಾಗಿ ಕಟ್ ಮಾಡಿ, ಹಸಿಕಾಯಿ ಇದ್ದರೆ ಹಸಿಕಾಯಿನೂ ಯೂಸ್ ಮಾಡ್ಬೋದು ನೀವು. ಅದಾದ ಮೇಲೆ ನಾನು ಸ್ವಲ್ಪ ಜೀರಿಗೆನ ಹಾಕ್ಕೊಂಡಿದ್ದೀನಿ. ಜೀರಿಗೆ ಹಾಕ್ಕೊಂಡ್ರೆ ಸ್ವಲ್ಪ ಟೇಸ್ಟ್ ಚೆನ್ನಾಗಿ ಬರುತ್ತೆ ಅಂತ ಹೇಳ್ಬಿಟ್ಟು, ಅದಾದ ಮೇಲೆ ನಾನು ಶೇಂಗಾನ ಚೆನ್ನಾಗಿ ಹುರಿದು ತೆಗೆದಿಟ್ಕೊಂಡಿದ್ದೆ, ಅದನ್ನು ಸಹ ಇದಕ್ಕೆ ಆ್ಯಡ್ ಮಾಡ್ಕೊತಾ ಇದ್ದೀನಿ. ನೀವು ಹುರ್ಗಡ್ಲೆ ಇತ್ತು ಅಂದರೆ ಹುರ್ಗಡ್ಲೆನೂ ಸಹ ಯೂಸ್ ಮಾಡ್ಬೋದು. ಶೇಂಗಾ ಇತ್ತು ಅಂದರೆ ಸ್ವಲ್ಪ ಟೇಸ್ಟು ಡಿಫ್ರೆಂಟಾಗಿ ಬರುತ್ತೆ ಅಷ್ಟೇ. ಇಲ್ಲಿ ಉತ್ತರ ಕರ್ನಾಟಕದ ಸ್ಟೈಲ್ನಲ್ಲಿ ಮಾಡ್ತಾ ಇರೋದ್ರಿಂದ ನಾನು ಶೇಂಗಾನೇ ಹಾಕ್ಕೊಂಡಿದ್ದೀನಿ. ಮತ್ತು ನಾನು ಟೊಮೊಟೊ, ಒಂದು ಮೀಡಿಯಮ್ ಸೈಜ್ ಟೊಮೊಟೊ, ಒಂದು ಮೀಡಿಯಮ್ ಸೈಜ್ ಈರುಳ್ಳಿನ ಕಟ್ ಮಾಡಿ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ. ಅದ್ರ ಜೊತೆ ಕರಿಬೇವು, ಕೊತ್ತಂಬರಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ನೋಡಿ, ಈಗ ನಾನು ಏನು ರುಬ್ಕೊಂಬಂದಿದ್ದೆ ಅಲ್ವ ಮಸಾಲೆನ, ಅದನ್ನು ಇದಕ್ಕೆ ಸೇರಿಸ್ತಾ ಇದ್ದೀನಿ. ಈಗ ಇದಕ್ಕೆ ನಾವು ಫುಲ್ಲು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಇದಕ್ಕೆ ನೀವು ಈಗಲೇ ನೀವು ಮಸಾಲೆ ಐಟಮ್ಗಳನ್ನೆಲ್ಲ ಏನೆಲ್ಲ ಹಾಕ್ತೀರಾ ಅದನ್ನು ನೀವು ಇದಕ್ಕೆ ಆ್ಯಡ್ ಮಾಡ್ಕೊಳ್ಬೋದು. ನಾನು ಒಂದು 3/4 ಸ್ಪೂನಷ್ಟು ಖಾರ ಪುಡಿಯನ್ನು ಹಾಕ್ಕೊಂಡಿದ್ದೀನಿ. ಅದಾದಮೇಲೆ ಒಂದು ಅರ್ಧ ಸ್ಪೂನಷ್ಟು ಅರಿಶಿನ ಹಾಕ್ಕೊತೀನಿ. ಮತ್ತು ಗರಂ ಮಸಾಲ ಇತ್ತು ನಿಮ್ಮ ಹತ್ರ ಅಂತ ಹೇಳಿದ್ರೆ ಗರಂ ಮಸಾಲನೂ ಇದಕ್ಕೆ ಒಂದು ಟೀ ಸ್ಪೂನ್ ಅಂದರೆ ಒಂದು ಸಣ್ಣ ಸ್ಪೂನ್ ಬರುತ್ತಲ್ವ, ಅದರಲ್ಲಿ ಒಂದು ಹಾಕ್ಕೊಬೋದು. ನಾನು ತೋರಿಸ್ತಿದ್ದೀನಲ್ವ, ಅದರಲ್ಲಿ ನಾನು ಸ್ಪೂನ್ ಹಾಕ್ಕೊಂಡಿದ್ದೀನಿ. ಹಾಕ್ಕೊಂಡು ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಮತ್ತು ಉಪ್ಪನ್ನು ಸಹ ಇದಕ್ಕೆ ಆ್ಯಡ್ ಮಾಡ್ಕೊಳ್ಬೇಕು. ನೋಡಿ, ನಾನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಚೆನ್ನಾಗಿ ಮಿಕ್ಸ್ ಆದರೆ ಮಸಾಲೆ ಎಲ್ಲ ಕಡೆ ಏನಾಗುತ್ತೆ, ಸ್ಪ್ರೆಡ್ ಆಗುತ್ತೆ. ಆವಾಗ ನಾವು ಬದನೆಕಾಯಲ್ಲಿ ತುಂಬಿದಾಗ ಚೆನ್ನಾಗಿರುತ್ತೆ, ಬೇಯ್ಕೊಂಡು ಚೆನ್ನಾಗಿ ಟೇಸ್ಟ್ ಕೊಡುತ್ತೆ ಅಂತ ಹೇಳಿ ಅಷ್ಟೇ, ಇನ್ನೇನಿಲ್ಲ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಇದಕ್ಕೆ ನೀವು ಸ್ವಲ್ಪ ನೀರು ಬೇಕು ಅಂದರೂ ಸಹ ಇದಕ್ಕೆ ಆ್ಯಡ್ ಮಾಡಿಕೊಂಡು ಕಲಿಸ್ಕೊಳ್ಬೋದು ಮಸಾಲೆನ. ನಾನು ನೋಡಿ, ಇವಾಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ. ನಾನು ಈಗ ನೀವು ಎಣ್ಗಾಯಿ ಮಾಡ್ತಾ ಇರೋದ್ರಿಂದ ಒಂದು 75% ಉಪ್ಪು ಸರಿಯಾಗಿ ಹಾಕ್ಕೊಂಡ್ಬಿಡ್ರಿ. ಸ್ವಲ್ಪ ಒಂದು ಅಂದಾಜಲ್ಲಿ ಗೊತ್ತಾಗುತ್ತೆ ನಿಮಗೆ ಎಷ್ಟು ಹಾಕಬೇಕು ಅಂತೇಳಿ. ನಾನು ಸಹ ಒಂದು ಅಂದಾಜಲ್ಲಿ ಹಾಕ್ಕೊಂಡಿದ್ದೀನಿ. ನೋಡಿ, ಈಗ ನಾನು ಒಂದೊಂದೇ ಬದನೆಕಾಯಿಗೆ ತುಂಬ್ಕೊಳ್ತಾ ಇದ್ದೀನಿ. ನೀವು ಎಷ್ಟು ಚೆನ್ನಾಗಿ ಮಸಾಲೆನ ಅದಕ್ಕೆ ತುಂಬ್ತೀರಾ ಅಷ್ಟು ಚೆನ್ನಾಗಿ ಟೇಸ್ಟ್ ಬರುತ್ತೆ. ನೀವು ಮತ್ತು ಇದಕ್ಕೆ ಶೇಂಗಾ ಹಾಕಿರೋದ್ರಿಂದ ಒಂದು ಸ್ವಲ್ಪ ಗ್ರೇವಿ ಒಂದು ಸ್ವಲ್ಪ ಏನಾದರೆ ಗಟ್ಟಿಯಾಗಿ ಬರುತ್ತೆ ಅಂತಲೇ ಹೇಳ್ಬೋದು. ನಾವು ಶೇಂಗಾ ಯೂಸ್ ಮಾಡಿದ್ದೀವಿ, ಕೊಬ್ಬರಿ ಯೂಸ್ ಮಾಡಿದ್ದೀವಿ. ನೀವು ಹಸಿ ಕೊಬ್ಬರಿನೂ ಯೂಸ್ ಮಾಡ್ಬೋದು, ಅದು ಸಹ ಇನ್ನೂ ಟೇಸ್ಟ್ ಬರುತ್ತೆ. ನಾನು ಒಣ ಕೊಬ್ಬರಿ ಯೂಸ್ ಮಾಡಿದ್ದೀನಿ. ಚೆನ್ನಾಗಿ ಇದಕ್ಕೆ ಎಲ್ಲ ಥರನೂ ತುಂಬ್ಕೊಳ್ಳೋಣ. ತುಂಬ್ಕೊಂಡಾದಮೇಲೆ ಇದನ್ನು ಫ್ರೈ ಮಾಡಬೇಕು. ಯಾವ ರೀತಿ ಫ್ರೈ ಮಾಡೋದು ಅಂತಲೇ ಹೇಳ್ತೀನಿ. ಮತ್ತು ಒಂದೇನು ಗೋಲಿ ಗಾತ್ರದ ಒಂದು ಹುಣಸೆ ಹಣ್ಣನ್ನು ನೆನೆಯಕ್ಕೆ ಇಟ್ಕೊಳ್ರಿ. ಯಾಕಂತೇಳಿದ್ರೆ ಲಾಸ್ಟಿಗೆ ಹುಣಸೆ ಹಣ್ಣನ್ನ ಬಿಡಬೇಕಾಗತ್ತೆ. ಇಲ್ಲ, ನನಗೆ ಹುಣಸೆ ಹಣ್ಣು ಇಷ್ಟ ಆಗೋದಿಲ್ಲ ಅನ್ನೋರು ನೀವು ಟೊಮೊಟೊನೇ ಜಾಸ್ತಿ ಮಾಡಿಕೊಂಡು ನೀವು ಇಲ್ಲಿ ಮಸಾಲೆ ಜೊತೆಲೇ ಕಲಸಿಟ್ಕೊಬೋದು. ಇನ್ನೊಂದು ಏನಂತ, ಹುಣಸೆ ಹಣ್ಣಿನ ರಸವನ್ನು ಬಿಟ್ಟರೆ ಬದನೆಕಾಯಿ ಬೇಯಲ್ಲ, ಉಳಿಬಿಟ್ರೆ ಅಂತ ಹೇಳ್ತಾರೆ. ಹಾಗಾಗಿ ನಾನು ಏನು ಮಾಡೋದು ಅಂತೇಳಿದ್ರೆ ಲಾಸ್ಟಿಗೆ ಹುಣಸೆ ರಸ ಲಾಸ್ಟಿಗೆ ಬೇಯೋ ಟೈಮ್ನಲ್ಲಿ ನೀವು ರಸನ ಬಿಡ್ಕೊಳ್ಬೋದು. ನಾನು ಟೊಮೊಟೊನ ಈಗ ನಾರ್ಮಲ್ ಟೊಮೊಟೊನೇ ತೊಗೊಂಡಿದ್ದೀನಿ. ಒಂದು ಮೀಡಿಯಮ್ ಸೈಜ್ ಟೊಮೊಟೊ ತೊಗೊಂಡಿದ್ದೀನಿ, ಹುಳಿ ಟೊಮೊಟೊನ. ಅದನ್ನು ಸಣ್ಣದಾಗಿ ಹೆಚ್ಚಿಟ್ಕೊಂಡು ತುಂಬ್ಕೊತಾ ಇದ್ದೀನಿ. ನೋಡಿ, ಈ ಥರ ಎಲ್ಲ ತುಂಬ್ಕೊಳ್ಳೋಣ. ಇದೆಲ್ಲ ತುಂಬ್ಕೊಂಡಾದ್ಮೇಲೆ ಸ್ವಲ್ಪ ಮಸಾಲೆ ಉಳಿದಿದ್ದನ್ನು ಸೈಡಿಗೆ ಬೇಕಾದ್ರೆ ತೆಗೆದಿಟ್ಕೊಳ್ಳಿ. ಯಾಕಂತ ಹೇಳಿದ್ರೆ ಅದನ್ನು ಫ್ರೈ ಮಾಡಾದಮೇಲೆ ಇದನ್ನು ಮಿಕ್ಸ್ ಮಾಡಿ ಈ ಗಟ್ಟಿ ಉಳಿದಿದೆ ಅಲ್ವಾ, ಈ ಮಸಾಲೆನೂ ಸಹ ಅದಕ್ಕೆ ಆ್ಯಡ್ ಮಾಡ್ಕೊಳ್ಬೋದು. ಹಾಗಾಗಿ ನೀವು ಏನಾರ ಈ ಥರ ಈಗ ಕೆಲವೊಂದು ಬದನೆಕಾಯಿ ಹುಳ ಬಂದಿರುತ್ತೆ, ಅದು ಸಹ ಆವಾಗ ಏನಾಗುತ್ತೆ, ಅದು ಚೆನ್ನಾಗಿಲ್ದಿದ್ದನ್ನು ತೆಗೆದುಬಿಟ್ಟು ಚೆನ್ನಾಗಿರೋದು ತೆಗೆದಾಗ ಈ ಥರ ಒಂದೊಂದು ಹೋಳು ಸಿಗುತ್ತೆ ಅಲ್ವ, ಇದನ್ನು ಸಹ ಮಸಾಲೆಯಲ್ಲಿ
ಮಿಕ್ಸ್ ಮಾಡಿ ಇಟ್ಕೊಳ್ಬೋದು. ಈಗ ನೋಡಿ ಚೆನ್ನಾಗಿ ಬಾಣಲಿ ಕಾಯಲಿ. ದಪ್ಪ ತಳದ ಒಂದು ಬಾಣಲಿನ ತೊಗೊಳ್ಳಿ. ಚೆನ್ನಾಗಿ ಬಾಣಲಿ ಕಾದ ಮೇಲೆ ಎಣ್ಣೆಯನ್ನು ಹಾಕ್ಕೊಳ್ಳಿ. ಎಣ್ಣೆಯನ್ನು ಹಾಕ್ಕೊಂಡ ಅಂದರೆ ಚೆನ್ನಾಗಿ ಬಾಣಲಿ ಕಾಯಬೇಕು. ಆವಾಗ ಎಣ್ಣೆನ ಹಾಕ್ಕೊಂಡ್ರೆ ಏನೂ ಆಗೋದಿಲ್ಲ. ನೋಡಿ ನಾನು ಒಂದು 3 ಸ್ಪೂನು ಆಯಿಲ್ನ ಹಾಕ್ಕೋತಾ ಇದ್ದೀನಿ. ನೀವು ಜಾಸ್ತಿ ಎಣ್ಣೆನೂ ಸಹ ಯೂಸ್ ಮಾಡ್ಬೋದು. ಎಣ್ಣೆ ಜಾಸ್ತಿ ಆದಷ್ಟು ಜಾಸ್ತಿ ಅಂದರೆ ತುಂಬ ಜಾಸ್ತಿ ಇಲ್ಲ, ಒಂದು ಮಿನಿಮಮ್ ಒಂದು 4-5 ಸ್ಪೂನ್ ಎಣ್ಣೆ ಹಾಕಿದ್ರು ಚೆನ್ನಾಗಿ ಫ್ರೈ ಮಾಡಿದ್ರು ಇನ್ನೂ ಬದನೆಕಾಯಿ ಎಣ್ಗಾಯಿ ತುಂಬಾ ಚೆನ್ನಾಗಿ ಬರುತ್ತೆ. ನೀವು ಬೇಕಾದ್ರೆ ಜಾಸ್ತಿ ಎಣ್ಣೆನ ಹಾಕ್ಕೊಂಡು ಮಾಡ್ಕೊಬೋದು. ನಾನು ಒಂದು 3 ಸ್ಪೂನಷ್ಟು ಎಣ್ಣೆನ ಹಾಕ್ಕೊಂಡಿದ್ದೀನಿ. ಈಗ ನೋಡಿ ಸಾಸಿವೆನೂ ಸಹ ಹಾಕ್ಕೊಂಡಿದ್ದೀನಿ. ಚಟಪಟ ಅನ್ನಬೇಕು. ನಾನು ಪ್ರತಿ ಸಲ ಕುಕ್ಕಿಂಗ್ ಬ್ಲಾಗ್ನಲ್ಲಿ ಅದನ್ನೇ ಹೇಳೋದು, ಸಾಸಿವೆ ಎಣ್ಣೆ ಚೆನ್ನಾಗಿ ಕಾಯಿಲ್ಲ ಅಂದರೆ ಸಾಸಿವೆ ಚಟಪಟ ಅನ್ನೋದಿಲ್ಲ. ಲಾಸ್ಟಿಗೆ ಏನಾಗ್ಬಿಡುತ್ತೆ, ಅರ್ಜೆಂಟಿಗೆ ಹಾಕ್ಬಿಡ್ತೀವಿ, ಆಮೇಲೆ ಅದೊಂದು ಸ್ವಲ್ಪ ಊಟದಲ್ಲಿ ಕಹಿ ಸಿಗುತ್ತೆ ಅಂತ ಅಷ್ಟೇ, ಇನ್ನೇನಿಲ್ಲ. ನೋಡಿ ಈಗ 2 ಚೆನ್ನಾಗಿ ಫ್ರೈ ಆಗಿದೆ. ಈಗ ನಾನು ಒಂದೊಂದೇ ತುಂಬಿರೋಂತಹ ಬದನೆಕಾಯಿಗಳನ್ನು ಇದರಲ್ಲಿ ಹಾಕ್ಕೊತೀನಿ. ಇದು ನಾವೇನು ಹಾಕ್ಕೊಂಡಿರ್ತೀವಲ್ಲ ಅದು ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಬೇಕು. ಒಂಚೂರು ಹಂಗೆ ಒಳ್ಳಾಡಿಸ್ಬೇಕು ಅಷ್ಟೇ. ಚೆನ್ನಾಗಿ ಫ್ರೈ ಮಾಡಬೇಕು ಅಂದರೆ ಅದು ಅಷ್ಟು ಇದು ಮಾಡೋಕ್ಕಾಗೋದಿಲ್ಲ. ಹಾಗಾಗಿ ಸ್ವಲ್ಪ ನಾನೇನು ಮಾಡ್ತೀನಿ, ಒಂಚೂರು ಹಾಗೆ ಆ ಕಡೆ ಈ ಕಡೆ ಸರ್ಸಾಡ್ತೀನಿ. ಅದು ಚೆನ್ನಾಗಿ ಫ್ರೈ ಆದ ಮೇಲೆ ನಿಮಗೆ ಎಷ್ಟು ನೀರು ಬೇಕೋ ಅಷ್ಟು ನೀರನ್ನು ನೀವು ಆ್ಯಡ್ ಮಾಡ್ಕೊಳ್ಬೋದು ಇದಕ್ಕೆ. ನೋಡಿ ಈ ಥರ ನಾನು ಏನು ಮಾಡ್ತೀನಿ, ಸ್ವಲ್ಪ ಆ ಕಡೆ ಈ ಕಡೆ ಸೈಡು ಹಾಕಿ ಒಂದು ಸ್ವಲ್ಪ ಹೊತ್ತು ಒಂದು 1 ನಿಮಿಷ 2 ನಿಮಿಷದಷ್ಟು ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡಿದ್ರೆ ಏನಾಗುತ್ತೆ, ನಿಮಗೆ ಚೆನ್ನಾಗಿ ಟೇಸ್ಟ್ ಬರುತ್ತೆ. ಅದು ಎಣ್ಣೆಯಲ್ಲಿ ಫ್ರೈ ಆದಾಗ ಏನದು ಹಸಿ ಸ್ಮೆಲ್ಲು ಹೋಗುತ್ತೆ. ಈಗೆಲ್ಲ ಮಸಾಲೆನ ಹಸಿದೇ ಹಾಕಿದ್ದೀವಲ್ವ, ಟೊಮೊಟೊ ಆಗಿರ್ಬೋದು, ಈರುಳ್ಳಿ ಆಗಿರ್ಬೋದು, ಖಾರ ಪುಡಿ ಆಗಿರ್ಬೋದು, ಇವನ್ನೆಲ್ಲ ಹಾಕಿರ್ತೀವಲ್ವ, ಅದೊಂದು ಸ್ವಲ್ಪ ಸ್ಮೆಲ್ ಹೋಗುತ್ತೆ ಅಂತ ಇದನ್ನು ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಬೋದು. ಬಟ್ ಈ ಥರ ತಿರುಗಿಸ್ಬೇಕಾದ್ರೆ ನಾವು ತುಂಬಿರೋ ಅಂಥದ್ದು ಹೋಗುತ್ತೆ ಅಂತ ಏನಿಲ್ಲ, ಹೋದ್ರೂ ಮಸಾಲೆ ಅದರಲ್ಲೇ ಇರುತ್ತೆ ಅಲ್ವ, ಸೊ ಹಾಗಾಗಿ ನಡೆಯುತ್ತೆ. ಬಟ್ ಇನ್ನೊಂದು ಏನಂತ ಹೇಳಿದ್ರೆ, ನಾವು 4 ಹೋಳು ಮಾಡಿರೋದ್ರಿಂದ ಸ್ವಲ್ಪ ಗಟ್ಟಿಯಾಗಿರುತ್ತೆ. ಅಂದರೆ ನಾವು ತುಂಬ ದೊಡ್ಡದಾಗಿ ಕೊಯ್ದಿರಲ್ಲ ಅಲ್ವ, ಹಾಗಾಗಿ ಮಸಾಲೆ ಅದರೊಳಗೆ ಇಟ್ಕೊಂಡಿರುತ್ತೆ. ಅದರಲ್ಲಿ ಏನು ಸಮಸ್ಯೆ ಇಲ್ಲ. ನೀವು ನೋಡಿ ಈ ಥರ ಹಿಂಗೆ ಫ್ರೈ ಆದಮೇಲೆ ನಿಮಗೆ ನೀರು ಎಷ್ಟು ಬೇಕೋ ಅಷ್ಟಕ್ಕೆ ನೀವು ಆ್ಯಡ್ ಮಾಡ್ಕೊಳ್ಳಿ. ನಾನು ಸ್ವಲ್ಪ ನಾನು ಚಪಾತಿಗೆ ಮಾಡ್ತಾಯಿದ್ದೀನಿ ಅಲ್ವ, ಹಾಗಾಗಿ ಸ್ವಲ್ಪ ನಾನು ಗ್ರೇವಿನ ಸ್ವಲ್ಪ ಜಾಸ್ತಿನೇ ಮಾಡ್ಕೊತಾ ಇದ್ದೀನಿ. ಇದು ಬಿಸಿ ಅನ್ನಕ್ಕೂ ತುಂಬಾ ಚೆನ್ನಾಗಿರುತ್ತೆ. ಮತ್ತು ನೀವು ಚಪಾತಿ, ರೊಟ್ಟಿ ಎಲ್ಲದಕ್ಕೂ ಸಹ ತುಂಬ ಚೆನ್ನಾಗಿರುತ್ತೆ. ಮತ್ತು ಸೈಡ್ ಡಿಶ್ಶಿಗೂ ಸಹ ತುಂಬಾ ಚೆನ್ನಾಗಿರುತ್ತೆ. ಒಂದು ಸರಿ ಟ್ರೈ ಮಾಡಿ ನೋಡಿ ಹೇಗೆ ಬಂದಿದೆ ಅಂತ ಕಮೆಂಟ್ ಮಾಡಿ. ಉತ್ತರ ಕರ್ನಾಟಕದಲ್ಲಿ ಯಾವುದೇ ಒಂದು ಹಬ್ಬ ಬಂದಿರ್ಬೋದು, ಯಾವುದೇ ಒಂದು ಅಮಾವಾಸ್ಯೆಗಳಲ್ಲಾಗಿರ್ಬೋದು, ಬದನೆಕಾಯಿ ಪಲ್ಯ ಇಲ್ಲಿ ದೇವರಿಗೆ ನೈವೇದ್ಯವಾಗಿ ಇಡುವುದು ಭಾಳ ಇದಾಗಿದೆ. ಉತ್ತರ ಕರ್ನಾಟಕದ ಸೈಡು ಪ್ರತಿ ಸಲ ಯಾವುದೇ ಒಂದು ಕಾರ್ಯ ಮಾಡಬೇಕು ಅಂದರೂ ಬದನೆಕಾಯಿ ಪಲ್ಯಗಳು ಇದ್ದೇ ಇರುತ್ತೆ. ಯಾವುದೇ ಒಂದು ಮದುವೆ ಸಮಾರಂಭ ಆಗಿರ್ಬೋದು, ದೇವಸ್ಥಾನಗಳಲ್ಲಾಗಿರ್ಬೋದು, ಮನೆಗಳಲ್ಲಿ ನಾವು ಅಮಾವಾಸ್ಯೆ ಹುಣ್ಣಿಮೆ ದಿನ ನಾವು ಪೂಜೆ ಮಾಡಿದಾಗ ಆಗಿರ್ಬೋದು, ಆವಾಗ ಬದನೆಕಾಯಿ ಇಲ್ಲಿ ಪೂಜೆಗೆ ತುಂಬಾ ಫೇಮಸ್ ಅಂತಲೇ ಹೇಳಬಹುದು. ಹಾಗಾಗಿ ಬದನೆಕಾಯಿ ಉತ್ತರ ಕರ್ನಾಟಕ ಸ್ಟೈಲ್ನಲ್ಲಿ ಯಾವ ರೀತಿ ಮಾಡ್ಬೋದು ಅಂತ ನಿಮಗೆ ತೋರಿಸ್ಕೊಟ್ಟಿದ್ದೀನಿ. ಒಂದು ಸರಿ ಟ್ರೈ ಮಾಡಿ ನೋಡಿ. ಈಗ ನೀರು ಹಾಕ್ಕೊಂಡಿದ್ದೀನಿ, ಎಷ್ಟು ಬೇಕೋ ನನಗೆ ಎಷ್ಟು ಅವಶ್ಯಕತೆ ಇದೆ ಅಷ್ಟನ್ನು ನೀರು ಹಾಕ್ಕೊಂಡಿದ್ದೀನಿ. ನೀವು ಕಮ್ಮಿ ನೀರನ್ನು ಹಾಕ್ಕೊಂಡು ಗಟ್ಟಿಯಾಗೂ ಸಹ ಮಾಡ್ಕೊಬೋದು. ನಂದು ಸ್ವಲ್ಪ ಬೇಯಬೇಕಲ್ವ ಬದನೆಕಾಯಿ, ಹಾಗಾಗಿ ಸ್ವಲ್ಪ ನೀರನ್ನ ಜಾಸ್ತಿ ಹಾಕ್ಕೊಂಡಿದ್ದೀನಿ ನಾನು. ಏನಾಗುತ್ತೆ, ಈ ಥರ ಹಿಂಗೆ ಕಾಣ್ತಾ ಇರ್ಬೇಕಾದ್ರೆ ಕಲ್ಲು ಆಗುತ್ತೆ ಅಂತ ಹೇಳ್ತಾರೆ. ನೀವು ಆವಾಗ ಒಂದು ಪ್ಲೇಟ್ನ ಮುಚ್ಚಿಬಿಡಿ, ಆವಾಗ ಸರಿ ಆಗುತ್ತೆ. ನೀವು ಉಪ್ಪು ಖಾರ ಎಲ್ಲ ಹೀಗೆ ನೋಡಿಕೊಂಡು ಸ್ವಲ್ಪ ನೀವು ಕಮ್ಮಿ ಆಗಿದ್ದರೆ ಆ್ಯಡ್ ಮಾಡ್ಕೊಳ್ಬೋದು. ಓಕೆ ಫ್ರೆಂಡ್ಸ್, ಉತ್ತರ ಕರ್ನಾಟಕದ ಶೈಲಿಯಲ್ಲಿ ನಾನು ಬದನೆಕಾಯಿ ಹೆಣಗಾಯಿ ಮಾಡೋದು ಹೇಗೆ ಅಂತ ಹೇಳಿ ತೋರಿಸ್ಕೊಟ್ಟಿದ್ದೀನಿ. ನೀವು ಸಹ ಒಂದು ಸರಿ ಟ್ರೈ ಮಾಡಿ ಹೇಗೆ ಬಂದಿದೆ ಅಂತ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಯಾರೆಲ್ಲ ನನ್ನ ವಿಡಿಯೋ ನೋಡ್ತೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ. ಮತ್ತು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಈ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಈ ಬ್ಲಾಗ್ನ ಇಲ್ಲಿ ಎಂಡ್ ಮಾಡ್ತಾ ಇದ್ದೀನಿ. ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋದೊಂದಿಗೆ ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ ನಮಸ್ಕಾರ.